ಮೊದಲನೇದಾಗಿ ಈ ಫೋನನ್ನು ಸ್ವಲ್ಪ ಹೊತ್ತು ಸೈಡ್ಗಿಡೋಣ. ನಮ್ಮ ಭಾರತದ ಬ್ರ್ಯಾಂಡ್ ಮೈಕ್ರೋಮ್ಯಾಕ್ಸ್ ಅವರು ಮತ್ತೊಂದು ಸರ್ತಿ ಹುಟ್ಟಿ ಫುಲ್ ಜೋಶ್ ಇಂದ ಫುಲ್ ಎನರ್ಜಿಯಿಂದ 2 ಹೊಸ ಫೋನ್ಸ್ ಗಳನ್ನ ಲಾಂಚ್ ಮಾಡಿದ್ರೆ ನಿಜವಾಗ್ಲೂ ನನ್ನ ಕಡೆಯಿಂದ ಫುಲ್ ಅಂದ್ರೆ ಫುಲ್ ಸಪೋರ್ಟ್ ಇದೆ. ಆದ್ರೆ ನಮ್ಮ ಚಾನಲ್ ಮೇನ್ ಉದ್ದೇಶ ಪ್ರಾಮಾಣಿಕವಾಗಿರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ನ ಬಗ್ಗೆ ಪ್ರಾಮಾಣಿಕವಾಗಿ ನಾನು ರಿವ್ಯೂ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ. ಇದು ನನ್ನ ಕರ್ತವ್ಯ, ನಮ್ಮ ಚಾನಲ್ ನ ಉದ್ದೇಶವಾಗಿದೆ. ನಾನು ಈ ಫೋನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದೆ, ಈ ಫೋನ್ ಚೆನ್ನಾಗಿದೆ, ಈ ಫೋನ್ ಅಲ್ಲಿ ಕ್ಯಾಮ್ರಾ ಆಗಿದೆ ಅಂತ ಸ್ವಲ್ಪ ನಾನು ದೇಶದ ಕಡೆ ನೋಡಿ ಸಪೋರ್ಟ್ ಮಾಡಿ ಇದನ್ನ ಪಾಸಿಟಿವ್ ವೇನಲ್ಲಿ ರಿವ್ಯೂ ಮಾಡಿದೆ ಅಂತಂದ್ರೆ ಕೆಲವೊಂದು ಜನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫೋನ್ ತಗೊಳ್ತಿದ್ರೆ ನಾನು ಒಂದೇ ಟೈಮ್ ಫೋನ್ ತಗೊಳ್ಬೇಕು ಈ ಫೋನ್ ತಗೊಂಡೆ ಅಂತಂದ್ರೆ ಮತ್ತೆ 4-5 ವರ್ಷ ನನಗೆ ಫೋನ್ ತಗೊಳಕ್ಕಾಗಲ್ಲ. ಇಷ್ಟಲ್ಲದೆ ನಿಮ್ಗೆ ಈ ಫೋನ್ ಬಗ್ಗೆ ವಿಡಿಯೋ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗಿಲ್ಲ ಅಂದ್ರೆ ಕೂಡ ಕೆಳಗಡೆ ಒಂದೇ ಒಂದು ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಅನ್ಬಾಕ್ಸಿಂಗ್ ಅಲ್ಲಿ ನಾನೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಬಾಕ್ಸ್ ಈ ರೀತಿ ನೋಡಕ್ ಸಿಗತ್ತೆ. ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಮೇನ್ ಡಿವೈಸ್ ಇದು ಬ್ಲೂ ಕಲರ್ ಇದೆ. ಓ ಮೈ ಗಾಡ್, ಇದು ದೇಸಿ ಸ್ಟೈಲಲ್ಲಿ ಸ್ಮೆಲ್ ಬರ್ತಾ ಇದೆ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್, ತುಂಬ ಖುಷಿ ಆಯ್ತು ನನಗೆ. ಚೈನಾ ಫೋನ್ಸ್ಗಳು ಅನ್ಬಾಕ್ಸ್ ಮಾಡಿ ಮೂಗಿನ ವಾಸನೆ ಎಲ್ಲ ಕೆಟ್ಟೋಗಿತ್ತು. ಇದನ್ನ ಬಿಟ್ಟರೆ ಒಳಗಡೆ ಯೂಸರ್ ಗೈಡ್ ಇದೆ. ಬಟ್ ಇಷ್ಟೊಂದು ದೊಡ್ಡ ಬಾಕ್ಸ್ ಕೊಡ್ತಿದ್ದಾರೆ, ಕೇಸ್ ಕವರ್ ಇಲ್ಲ ಇದರಲ್ಲಿ. ಇನ್ನು 200 ರೂಪಾಯಿ ಜೇಬಿಂದ ಮತ್ತೆ ಹಾಕಬೇಕು. ಇದನ್ನ ಬಿಟ್ಟರೆ ಒಳಗಡೆ 18 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇದ್ರ ಜೊತೆಗೆ USB to USB ಟೈಪ್ ಸಿ ಕೇಬಲ್ ನೋಡ್ತಾ ಇದ್ವಿ. ಸದ್ಯಕ್ಕೆ ಈ ಬಾಕ್ಸ್ ಕಂಟೆಂಟ್ನ ಸೈಡ್ಗಿಟ್ಟು ಫೋನ್ನ ಬಟ್ಟೆ ಬಿಚ್ಚೋಣ. ಓ ಮೈ ಗಾಡ್, ಎಸ್, ಫೋನ್ ತುಂಬ ಹೆವಿ ಇದೆ ಆಯಿತಾ. ಒಂಥರ ಏನೋ ಹೆವಿ ಫೋನ್ ಕೈಲಿ ಹಿಡಿದೀನಿ ಅಂತ ಫೀಲ್ ಆಗುತ್ತೆ. ಸೊ ಈ ಬ್ಯಾಕ್ ಪೇಪರ್ನ ಕೂಡ ತೆಗೆಯೋಣ. ಸೂಪರ್ ಫ್ರೆಂಡ್ಸ್, ಲಾಸ್ಟ್ 2 ಡೇಸಿಂದ ಈ ಮೈಕ್ರೋಮ್ಯಾಕ್ಸ್ ಇನ್ನೋಟೋನ ನನ್ನ ಪ್ರೈಮರಿ ಡಿವೈಸ್ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಿಷಯನ ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಡೈರೆಕ್ಟ್ ನಾನು ಒಪಿನಿಯನ್ ತಿಳಿಸ್ಕೊಡೋಕ್ಕೋಸ್ಕರ ಹೆವಿಯಾಗಿ ಯೂಸ್ ಮಾಡಿದ್ದೀನಿ. 2 ಸರ್ತಿ ಆದರೆ ಈ ಫೋನನ್ನು ಬ್ಯಾಟ್ರಿ ಖಾಲಿ ಮಾಡಿದ್ದೀನಿ. ಇದಕ್ಕೂ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ, ಮೈಕ್ರೋಮ್ಯಾಕ್ಸ್ ಇನ್ನೂ ನೋಟ್ ಬರ್ತಾ ಇದೆ, ಈ ಫೋನಲ್ಲಿ ಕ್ಯಾಮ್ರಾ ಹೀಗೆ ಇರುತ್ತೆ ಗುರು, ಬ್ಯಾಟ್ರಿ ಹೀಗೆ ಇರುತ್ತೆ, ಪ್ರೊಸೆಸರ್ ಇದೆ, ಇದ್ರ ಬೆಲೆ ಕೂಡ ಇಷ್ಟ ಆಗುತ್ತೆ ಅಂತ ನಾನೊಂದು ಪ್ರೀ ವಿಡಿಯೋ ಮಾಡಿದ್ದೆ. ಅಲ್ಲಿ ನನ್ನ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಇತ್ತು. ಮೈಕ್ರೋಮ್ಯಾಕ್ಸ್ ಅಂದ ತಕ್ಷಣ ನಾನು ಯೂಸ್ ಮಾಡಿದ್ದೀನಿ, ಈ ಫೋನ್ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಲಿಟರಲಿ ಈ ಫೋನಲ್ಲಿರುವಂಥ ಕ್ಯಾಮ್ರಾ, ಬ್ಯಾಟ್ರಿ, ಇದಿರುವಂಥ ಡಿಸೈನ್ ಎಲ್ಲ ನೋಡ್ಕೊಂಡಾಗ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಎಷ್ಟೋ ಮಚ್ ಬೆಟರ್ ಆಗಿ ಈ ಸರ್ತಿ ಮೈಕ್ರೋಮ್ಯಾಕ್ಸ್ ಅವರು ಮತ್ತೆ ಹುಟ್ಟು ಬಂದಿದ್ದಾರೆ. ಟ್ರಸ್ಟ್ ಮೀ, ಈ ಫೋನ್ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ, ಹಾಗಿದೆ ಅಂತ ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದರಲ್ಲಿ ತುಂಬ ಕಮ್ಮಿ ಫೀಚರ್ಸ್ಗಳು ಕೂಡ ಇದೆ. ಸೊ ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. ಮೊದಲನೇದಾಗಿ ನಾನು ಈ ಫೋನನ್ನು ಲಾಸ್ಟ್ 2 ಡೇಸಲ್ಲಿ ಇರುವಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಬೇರೆ ಫೋನ್ಸ್ಗಳನ್ನ ನಾನು ಕಂಪೇರ್ ಮಾಡಿದ್ರೆ ಇದರ ಡಿಸೈನ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಆಯಿತಾ. ಇಲ್ಲಿ XX ಡಿಸೈನ ನೋಡ್ತಾ ಇದ್ವಿ, ಮೇಲೆ ಫ್ರೇಮ್ ನೋಡ್ತಾ ಇದ್ವಿ, ಇನ್ನು ಬ್ರ್ಯಾಂಡ್ ನೇಮ್ ಎಲ್ಲ ನೋಡ್ತಾ ಇದ್ವಿ. ಇದು ನೋಡೋಕ್ಕೆ ದೂರಿಂದ ಸಖತ್ತಾಗಿದೆ. ಬಟ್ ಬೇರೆ ಫೋನ್ಸ್ಗಳ ಕಂಪ್ನಿ ಜೊತೆ ನಾನು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ರೆ ಅಂತ ನನಗೆಲ್ಲೋ ಫೀಲ್ ಆಗುತ್ತೆ. ಇಷ್ಟೇ ಅಲ್ಲದೆ ಇಲ್ಲಿ ಸೈಡ್ ಎಜೆಸಲ್ಲಿ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ನ ಕೊಡ್ತಿದ್ದಾರೆ, ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ಸ್ನ ಕೊಡ್ತಿದ್ದಾರೆ. ವ್ಯಾಲ್ಯೂ ಬ್ರೋಕರ್ ಮತ್ತು ಲಾಕ್ ಕೀಸ್ಗಳು ಕೂಡ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡುತ್ತೆ. ಇಲ್ಲಿ ಕೂಡ ಮೀಡಿಯಂ ಬಟನ್ಸ್ಗಳನ್ನ ಯೂಸ್ ಮಾಡಿದರೆ ತುಂಬ ಪ್ರೀಮಿಯಂ ಅಂತ ಅನ್ಸಲ್ಲ. ಓವರ್ ಆಲ್ ಈ ಫೋನ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಇದ್ರಂಥ ಡಿಸೈನ್ 11,000 ರೂಪಾಯಿಗೆ ಓಕೆ ಚೆನ್ನಾಗಿದೆ ಅಂತಲೇ ಹೇಳ್ಕೊಳ್ಬೋದು. ಇನ್ನು ಈ ಫೋನ್ ಇರುವಂಥ ಡಿಸ್ಪ್ಲೇ 6.67 ಇಂಚಸ್ ಇರುವಂಥ ಫುಲ್ HD ಸ್ಕ್ರೀನ್ ಕೊಡ್ತಿದ್ದಾರೆ, ಅದು ಮಿಡಲ್ ಪಂಚೊಂದಿಗೆ. ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಕೊಬೋದು. ಆದರೆ ಇಲ್ಲಿ ಯಾವುದೇ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ನ ಕೊಡ್ತಾ ಇಲ್ಲ, ಸ್ಕ್ರೀನ್ಗಳೊಂದನ್ನು ಕೊಡ್ತಿದ್ದಾರೆ ಸೇಫ್ಟಿಗೋಸ್ಕರ. ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ. ಬಟ್ ಇಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಬೇಕಿತ್ತು ಅಥವಾ ಯಾವ ಗ್ಲಾಸ್ ಆದರೂ ಹಾಕಿದರೆ ಮೆನ್ಷನ್ ಮಾಡಬೇಕು ಅಂತ ಅನ್ಕೋತೀನಿ. ಈ ಫೋನಲ್ಲಿ ವಿಡಿಯೋಗಳನ್ನ ನೋಡ್ಕೋಬೇಕಾದ್ರೆ ಚಿಕ್ಕ ಬೆಜಲೊಂದಿಗೆ ಮಿಡಲ್ ಪಂಚ್ ಇದೆ. ಇದು ಫುಲ್ ವ್ಯೂ ಡಿಸ್ಪ್ಲೇನೇ ಇದೆ ಅಂತ ಅನ್ಸ್ಬಿಡುತ್ತೆ. ಇಷ್ಟಲ್ಲದೆ ಕಲರ್ಸ್ಗಳಾಗಿ ಮತ್ತೆ ವಿವಿಂಗ್ ಆಂಗಲ್ಸ್ಗಳಲ್ಲಿ ತುಂಬ ಚೆನ್ನಾಗಿದೆ. ಈ ಫೋನ್ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಇದೆ ಅಂತ ನನಗನ್ಸುತ್ತೆ. ಬಟ್ ಗೊರಿಲ್ಲಾ ಗ್ಲಾಸ್ ಇಲ್ಲಿ ಮಿಸ್ಸಿಂಗ್ ಇದೆ. ಇಷ್ಟೇ ಅಲ್ಲದೆ ಈ ಫೋನ್ ಫುಲ್ HD ಸ್ಕ್ರೀನ್ ಒಳಗೊಂಡಿದ್ರು ಇಲ್ಲಿ ವೈಡ್ ಒನ್ L1 ಸಪೋರ್ಟ್ ಇಲ್ಲ, ವೈಡ್ ಒನ್ L3 ಸಪೋರ್ಟ್ ಇದೆ. ಅಮೆಝಾನ್, ನೆಟ್ಫ್ಲಿಕ್ಸ್ ಅಲ್ಲಿ ನೀವು ಜಸ್ಟ್ HD ಕಂಟೆಂಟ್ ನೋಡ್ಕೋಬಹುದು, ಫುಲ್ HD ಕಂಟೆಂಟ್ಸ್ಗಳನ್ನ ನೋಡೋಕ್ಕಾಗಲ್ಲ. ಸೊ ಅಪ್ಗ್ರೇಡ್ ಅಲ್ಲಿ ಇದನ್ನ ಫಿಕ್ಸ್ ಮಾಡ್ಬೋದು ಅನ್ಕೋತೀನಿ, ಬಟ್ ಏನು ಹೇಳೋಕ್ಕಾಗಲ್ಲ. ಇನ್ನು ಈ ಫೋನಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ಈ ಫೋನಲ್ಲಿ ನಾವು ಕ್ಲಿಕ್ ಮಾಡ್ಕೋಬೋದು. 48 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ನು ಕೊಡ್ತಿದ್ದಾರೆ. ಬಟ್ ಯಾವ ಸೆನ್ಸರ್ ಇದೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. 5 ಮೆಗಾ ಪಿಕ್ಸೆಲ್ನ ಮತ್ತೊಂದು ಸೆನ್ಸರ್ ಕೊಡ್ತಿದೆ, 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಮತ್ತು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ನೋಡ್ತಾ ಇದ್ವಿ. ನೀವು ಇಲ್ಲಿ ಫೋಟೋ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬೋದು. ಇಲ್ಲಿ ಸ್ಕಿನ್ ಟೋನ್ಸ್ ಆಗಿರಲಿ ಮತ್ತು ಗ್ರೀನ್ ಎಲ್ಲಿ ಬರುತ್ತೆ ಅಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಇಷ್ಟಲ್ಲದೆ ಫೇಸಸ್ ಎಲ್ಲ ಓದ್ವಿ ಅಂತಂದರೆ
ಸ್ವಲ್ಪ ಶಾರ್ಪ್ ಕೂಡ ಟ್ರೈ ಮಾಡುತ್ತೆ, ಬಟ್ ಝೂಮ್ ಮಾಡಿದ್ರೆ ಅಷ್ಟೊಂದು ಕ್ಲಾರಿಟಿನ ನೋಡ್ತಿಲ್ಲ. ಆದರೂ ಇಮೇಜ್ ಪ್ರೊಸೆಸಿಂಗ್ ಸ್ವಲ್ಪ ಬೆಟರ್ ಮಾಡಿದರೆ ಮೊದಲಿನ ಫೋನ್ಸ್ಗಳಿಂದ ಸ್ವಲ್ಪ ಚೆನ್ನಾಗಿ ಅಪ್ಗ್ರೇಡ್ ಮಾಡಿ ಅನ್ಕೋಬೋದು. ಕಲರ್ಸ್ಗಳಲ್ಲಿ ತುಂಬ ಸ್ಯಾಚುರೇಷನ್ ಜಾಸ್ತಿ ಮತ್ತು ಬೂಸ್ಟ್ ಒಂದೊಂದು ಸರ್ತಿ ಜಾಸ್ತಿ ಮಾಡುತ್ತೆ. ಕೆಲವೊಂದು ಟೈಮ್ ನಾನು ಫೋಟೋ ತೆಗಿಬೇಕಾದ್ರೆ ಸರಿಯಾಗಿ ಫೋಕಸ್ ಕೂಡ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹತ್ರ ಇತ್ತು ಅಂತಂದರೆ ಫೋಕಸಿಂಗೆ ಇಶ್ಯೂ ಇದೆ, ಅದು ಬಗ್ ಇರ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ಸಲ್ಲಿ ಫಿಕ್ಸ್ ಆಗ್ಬೋದು. ಮುಂದಿನ ಭಾಗ 16 ಮೆಗಾ ಪಿಕ್ಸಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಒಂದು ಒಳ್ಳೆ ಕ್ಲಾರಿಟಿ ನೋಡ್ತಾ ಇದ್ವಿ, ಬಟ್ ಇಲ್ಲಿ ಕಲರ್ಸ್ಗಳನ್ನ, ಸ್ಕಿನ್ ಟೋನ್ನ ಇದು ಅಷ್ಟೊಂದು ನ್ಯಾಚುರಲ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಈ 48 ಮೆಗಾ ಪಿಕ್ಸೆಲ್ ಮತ್ತು 16 ಮೆಗಾ ಪಿಕ್ಸೆಲ್ ಓಕೆ ಚೆನ್ನಾಗಿದೆ, ಈ ಕ್ಯಾಮ್ರಾ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸುತ್ತೆ? ಈ ಫೋನ್ ಇರುವಂಥ ಕ್ಯಾಮ್ರಾ ಚೆನ್ನಾಗಿದೆಯಾ ನಿಜವಾಗ್ಲೂ? ಕಮೆಂಟ್ ಮಾಡಿ. ಇನ್ನು ಈ ಫೋನಲ್ಲಿ ಮೀಡಿಯಾಟೆಕ್ನ ಹೀರೋ G85 ಪ್ರೊಸೆಸರ್ ನೋಡ್ತಾ ಇದ್ವಿ. ರೀಸೆಂಟ್ಲಿ ಬೇರೆ ಬೇರೆ ಫೋನ್ಸ್ಗಳಲ್ಲಿ ಇದನ್ನೆಲ್ಲ ಟೆಸ್ಟ್ ಮಾಡಿದ್ವಿ. ನಿಜವಾಗ್ಲೂ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಪ್ರೊಸೆಸರ್. ಈ ಫೋನಲ್ಲಿ ಒಳ್ಳೆ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ. ನಾನು ಕಾಲ್ ಆಫ್ ಡ್ಯೂಟಿ ಗೇಮಲ್ಲಿ ಆಟ ಆಡಿದ್ದೀನಿ. ಈ ಫೋನಲ್ಲಿ ನಾನು ಡೆಡಿಕೇಟೆಡ್ ಗೇಮಿಂಗ್ ರಿವ್ಯೂ ಅನ್ನು ತೊಗೊಂಡು ಬರ್ತೀನಿ ಆದಷ್ಟು ಬೇಗ. ಆವಾಗ ಈ ಫೋನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೀಟ್ ಟೆಸ್ಟ್ ಆಗುತ್ತೆ, ಲ್ಯಾಗ್, ಫ್ರೇಮ್ ಡ್ರಾಪ್ಸ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ತಿಳ್ಕೊಳ್ಳೋಣ. ಇಷ್ಟಲ್ಲೇ ಮೈಕ್ರೋಮ್ಯಾಕ್ಸ್ ಹೇಳಿದಾಗೆ ಇದರಲ್ಲಿ ಗೂಗಲ್ನ ಪ್ಯೂರ್ ಸ್ಟಾಕ್ OS ಇದೆ. ಆದರೆ ನನ್ನ ಪ್ರಕಾರ ಇದು ಪ್ಯೂರ್ ಸ್ಟಾಕ್ OS ಅಲ್ಲ. ಇಲ್ಲಿ ಕೆಲವೊಂದು ಅಪ್ಗ್ರೇಡ್ಸ್ನ ಮಾಡಿದ್ರೆ ಇದರಲ್ಲಿ ಗೇಮಿಂಗ್ ಬೂಸ್ಟ್ ಮೋಡ್ಸ್ಗಳನ್ನ ಕೊಡ್ತಿದ್ದಾರೆ, ಅದು ಪ್ಯೂರ್ ಸ್ಟಾಕ್ OS ಅಲ್ಲಿರಲ್ಲ. ಇಷ್ಟಲ್ಲೇ ಇವರು ತಮ್ಮದೇ ಗ್ಯಾಲರಿ ಕೊಡ್ತಿದ್ದಾರೆ. ಈ ಕ್ಯಾಮ್ರಾ ಫೀಚರ್ಸ್ಗಳಲ್ಲಿ ಹಲವಾರು ಫೀಚರ್ಸ್ಗಳನ್ನ ಇವರು ಎಕ್ಸ್ಟ್ರಾ ಅಲ್ಲಿ ಆ್ಯಡ್ ಮಾಡಿದ್ರೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಈ ಫೋನ್ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ಪ್ಯೂರ್ ಸ್ಟಾಕ್ OS ಎಕ್ಸ್ಪೀರಿಯನ್ಸ್ನ ನಾವು ಕಾಣ್ತಿದ್ವಿ ಅಂತ ಹೇಳ್ತಿಲ್ಲ, ಆದರೂ ಬೇರೆ ಚೈನೀಸ್ ಫೋನ್ಸ್ಗಳಿಗಿಂತ ಇಲ್ಲಿ ಬೇರೆ ಬೇರೆ ಬೋಲ್ಟ್ವೇರ್ಸ್ಗಳು, ಹಲವಾರು ಆಪ್ಲಿಕೇಶನ್ಸ್ಗಳನ್ನ ಪ್ರೀ ಇನ್ಸ್ಟಾಲ್ ಆಗಿರಲಿ, ಏನೇ ಥರ ಸ್ಕಿನ್ಸ್ಗಳನ್ನ ನಾವೆಲ್ಲ ನೋಡ್ತಾ ಇಲ್ಲ. ಇಲ್ಲಿ ಒಂದು ಪ್ಯೂರ್ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇದು ಪ್ಯೂರ್ ಸ್ಟಾಕ್ OS ಅಲ್ಲ. ಇಷ್ಟೆಲ್ಲ ಇದರಲ್ಲಿ 3 ಟಚಸ್ಗಳ ಪ್ರಾಬ್ಲಮ್ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಲ್ಲಿ ನೋಡಿದ್ದೆ. ಇದರಲ್ಲಿ ಮೈಕ್ರೋಮ್ಯಾಕ್ಸ್ ಅವರು ಹೇಳಿದ ಹಾಗೆ ನಿಮಗೆ 3 ಫಿಂಗರ್ ಸ್ಕ್ರೀನ್ಶಾಟ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ನೀವು ಆಫ್ ಮಾಡ್ಕೊಂಡ್ರಿ ಅಂತಂದರೆ ಅಟ್ ಎ ಟೈಮ್ 10 ಬೆರಳಿಗಿಂದ ನೀವು ಸ್ಕ್ರೀನ್ನ ಟಚ್ ಮಾಡ್ಕೋಬಹುದು. ಗೇಮ್ ಆಟಾಡಬೇಕಾದ್ರೆ 3, 4, 6, 7 ಬಟ್ಟೆಗಳನ್ನ ಕೂಡ ಯೂಸ್ ಮಾಡಿ ನೀವು ಸ್ಕ್ರೀನನ್ನು ಟಚ್ ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿಲ್ಲ. ಇನ್ನು ಈ ಫೋನಲ್ಲಿರುವಂಥ ಫಿಂಗರ್ ಪ್ರಿಂಟ್ ನಿಜವಾಗ್ಲೂ ತುಂಬ ಸ್ಲೋ ಇದೆ. ಫೇಸ್ ID ಕೂಡ ತುಂಬ ಕ್ವಿಕ್ ಆಗಿ ಆಗುತ್ತೆ, ಬಟ್ ಕೆಲವೊಂದು ಟೈಮ್ ತುಂಬ ಲ್ಯಾಗ್ ಆಗುತ್ತೆ. ನಾನು ಫಿಂಗರ್ ಪ್ರಿಂಟ್ ಟಚ್ ಮಾಡ್ಕೋಬೋದು, ನೋಡ್ಕೋಬೋದು. 1 ಸೆಕೆಂಡ್, ಓಕೆ ನೀವು ನೋಡ್ಕೋಬೋದು. ಕೆಲವೊಂದು ಟೈಮ್ 2 ರಿಂದ 3 ಸೆಕೆಂಡ್ ಕೂಡ ತಗೊಳ್ತಿದೆ ಅನ್ಲಾಕ್ ಆಗೋಕ್ಕೆ, ತುಂಬ ಟೈಮ್ ತಗೊಳುತ್ತೆ. ಫೇಸ್ ID ತುಂಬ ಕ್ವಿಕ್ ಆಗಿ ಅನ್ಲಾಕ್ ಆಗೋದನ್ನು ಕಾಣ್ತಾ ಇದ್ವಿ. ಇಷ್ಟೇ ಅಲ್ಲದೆ 5000 mAh ಬ್ಯಾಟ್ರಿಯೊಂದಿಗೆ 18 ವ್ಯಾಟ್ನ ಪವರ್ ಔಟ್ಪುಟ್ ಕೊಡ್ತಿದ್ದಾರೆ. ನನ್ನ ಯೂಸೇಜ್ ಪ್ರಕಾರ 2 ಡೇಸಲ್ಲಿ ನನಗೇನು ಹೆವಿ ಡ್ರೈನ್ ಆಗಲಿ ಇಂಥ ವಿಷಯಗಳನ್ನ ನೋಡಿಲ್ಲ. ನಾರ್ಮಲಿ 1 ರಿಂದ 1.5 ದಿನ ಆರಾಮಾಗಿ ನೀವು ಈ ಬ್ಯಾಟ್ರಿನ ಯೂಸ್ ಮಾಡ್ಕೋಬೋದು. ಇಷ್ಟಲ್ಲೇ 18 ವ್ಯಾಟ್ನ ಪವರ್ ಔಟ್ಪುಟ್ ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಮೈಕ್ರೋಮ್ಯಾಕ್ಸ್ ಅವರು ಒಂದು ಒಳ್ಳೆ ಎಂಟ್ರಿ ಕೊಡ್ತಿದ್ದಾರೆ, ಒಳ್ಳೆ ಪವರ್ ಅಡ್ಯಾಪ್ಟರ್ ಕೂಡ ಕೊಡ್ತಿದ್ದಾರೆ. ಇನ್ನು ಕೊನೆಯದಾಗಿ ಮೈಕ್ರೋಮ್ಯಾಕ್ಸ್ ಇನ್ ಒನ್ ಫೋನ್ ನನಗೆ ಹೇಗೆ ಅನಿಸ್ತು ಅಂತ ನೀವು ಕೇಳೋದಾದ್ರೆ, ನನ್ನ ಪ್ರಕಾರ ಈ ಫೋನ್ ನಿಜವಾಗ್ಲೂ ಒಂದು ಒಳ್ಳೆ ಅಪ್ಗ್ರೇಡ್ ಒಂದಿಗೆ ಬಂದಿದ್ದಾರೆ. ಬಟ್ ಇಲ್ಲಿ ಈ ಫೋನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದರೆ, ಈ ಟೆಕ್ನೋ ಫೋನ್ಸ್ಗಳಾಗಲಿ, ಇನ್ಫಿನಿಕ್ಸ್ ಫೋನ್ಸ್ಗಳಾಗಿತ್ತು, ಅದೇ ರೀತಿಯಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಇದರಲ್ಲಿ ಕಾಣ್ತಾ ಇದ್ದೀನಿ. ಇನ್ನು ಶೋಮಿ, ರಿಯಲ್ಮಿ ಫೋನ್ಸ್ಗಳಲ್ಲಿ ನಾನು ಯಾವ ರೀತಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಫೋನಲ್ಲಿ ಕಂಡಿಲ್ಲ. ಬಟ್ ಅದರ್ವೈಸ್ ಈ ಫೋನ್ಗೆ ನಾವು ತುಂಬ ಟೈಮ್ ಕೊಡಬೇಕು, ಈ ಕಂಪ್ನಿಗೆ ಇನ್ನೂ ತುಂಬ ಟೈಮ್ ಕೊಡಬೇಕು. ಇದು ಫಸ್ಟ್ ಎಂಟ್ರಿನಲ್ಲಿ ಇವ್ರು ಇಷ್ಟೊಂದು ಒಳ್ಳೆ ಫೋನನ್ನು ಬಿಲ್ಡ್ ಮಾಡಿದ್ರೆ ಅಂತಂದರೆ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಇನ್ನು 2021ರಲ್ಲಿ 7 ರಿಂದ 8 ಹೊಸ ಫೋನ್ಸ್ಗಳನ್ನ ತೊಗೊಂಡು ಬಂದಿದ್ದಾರೆ. ಸೊ ಆ ಫೋನ್ಸ್ಗಾಗಿ ಕೂಡ ನಾವು ವೇಟ್ ಮಾಡೋಣ, ಅಲ್ಲೆಷ್ಟು ಕಾಂಪಿಟೇಷನ್ ಕೊಡ್ತಾರೆ, ಆವಾಗ ಯಾವ ರೀತಿ ಫೋನ್ಸ್ಗಳು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಹೋಗುತ್ತಂತ ನನಗೆ ನಂಬಿಕೆ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಕೆಳಗಡೆ ನೀವು ಕಮೆಂಟ್ ಮಾಡಿ. ಈ ಫೋನ್ ಬಗ್ಗೆ ಗೇಮಿಂಗ್ ಮತ್ತು ಫುಲ್ ರಿವ್ಯೂ ಎಲ್ಲ ತೊಗೊಂಡು ಬರೋಕ್ಕೆ ಟ್ರೈ ಮಾಡೋಣ. ಸಿಗೋಣ ಅಂತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.